ಸದ್ಯಕ್ಕೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಪಾಂಡವಪುರದಲ್ಲಿ ನಾನಿದ್ದೀನಿ. ಬನ್ನಿ ಇಲ್ಲಿನ ಮತದಾರ ಬಂಧುಗಳ ಒಂದು ಮನದಾಳದ ಮಾತುಗಳನ್ನು ಕೇಳೋಣ. ಯಾವುದಕ್ಕೆ ಜೈ ಅಂತಾರೆ, ಯಾವುದಕ್ಕೆ ಸೈ ಅಂತಾರೆ. ಓಕೆ, ಈಗ ಎಲೆಕ್ಷನ್ ಬಂದೈತಲ್ಲ, ಯಾವುದು ಕೋಟ್ ಹಾಕ್ತೀರಾ, ಕಾಂಗ್ರೆಸ್ಗೋ ಅಥವಾ JDS? ನಮಗೆ ಯಾರು ಒಳ್ಳೇದು ಮಾಡವ್ರೆ ಅವ್ರಿಗೆ ಮಾಡಬೇಕು ಸರ್. ಯಾರು ಮಾಡವ್ರೆ? ಯಾರು ಸಿದ್ದರಾಮಯ್ಯರು ನಮ್ಗೆ ಅನುಕೂಲ ಮಾಡಿಲ್ಲ. ಓ ಕರೆಕ್ಟು. ಹಂಗನ್ಬಿಟ್ಟು ಮಂಡ್ಯದಲ್ಲಿ ಕುಮಾರಣ್ಣನ ಬಿಟ್ಬಿಡಕ್ಕಾದ್ದೆ? ಅವರು ನಮ್ಗೆ ಮಾಡಿಕೊಟ್ಟವ್ರೆ, ಇಲ್ಲ ಅಂತ ಹೇಳಿಕಾಯ್ಕಿಲ್ಲ. ಮತ್ತೆ ಹೆಂಗೆ ಹಿಂಗೆ ಆಗ್ಬಿಟ್ರೆ ಮುಂದೆ ನಮಗೆ ಅನುಕೂಲ ಆಗೋರಿಗೆ ನಾವು ಮಾಡ್ತೀವಿ. ಓಕೆ, ನರೇಶ್ ಅವರೇ, ಹೆಂಗೈತೆ ಹಬ್ಬ, ಚುನಾವಣಾ ಹಬ್ಬ ಹೆಂಗೆ ನಡೀತಾ ಇದೆ ಮಂಡ್ಯದಲ್ಲಿ? ಚೆನ್ನಾಗಿ ನಡೀತಿದೆ. ಹೌದಾ? ಎಲ್ಲಿ ಪಾಂಡವಪುರದಲ್ಲೆಲ್ಲ ಎಲ್ಲ ಯಾವ್ದಕ್ಕೆ ಜೈ ಅಂತಾರೆ? JDS ಕಾಂಗ್ರೆಸ್? ಬಿಜೆಪಿ. ಕಾಂಗ್ರೆಸ್ ಅವರಲ್ಲಿ ಕೆಲಸ ಮಾಡಿಲ್ವಾ? ಕಾಂಗ್ರೆಸ್ ಅವರು ಕೆಲಸ ಮಾಡಿದ್ದಾರೆ ಅನ್ನೋಕ್ಕಿಂತ ಮೋದಿ ಇದ್ದಾರೆ, ಎಲ್ಲ ಕಡೆ ಸೆಂಟ್ರಲ್ ಇದ್ದಾರೆ ಎಲ್ಲ ಅಲ್ವಾ, ಹಾಗಾಗಿ ಮೋದಿಗೆ ಎಲ್ಲ ಜೈ ಅಂತಾರೆ. ಹೆಂಗಂತೀರ ಈ ಸಲ ಹೆಂಗ್ ನಡೀತಾ ಇದೆ ಮಂಡ್ಯದಲ್ಲಿ ಕಾವು? ಮಂಡ್ಯದಲ್ಲಿ ಅಂತಂದರೆ ಈಗ ಸಿಚುವೇಶನ್ ನೋಡಿದ್ರೆ ಕುಮಾರಸ್ವಾಮಿ ಅವ್ರು ಗೆಲ್ಬೋದು. ಯಾಕೆಂದರೆ BJP JDS ಹೊಂದಾಣಿಕೆಯಿಂದ ಇದ್ದು ನೋಡೋ ಪೊಸಿಷನ್ ಇದ್ದರೆ ಮೋದಿ ನೋಡಿ ವೋಟ್ ಹಾಕೋಂಥ ಪೊಸಿಷನ್ನು ಜಾಸ್ತಿ ಇದೆ. ಹೌದಾ? ಅಲ್ಲ ಸರ್, ಕಾಂಗ್ರೆಸ್ ಅವರಿಗೆ 5 ಗ್ಯಾರಂಟಿ ಕೊಟ್ಟು ನಾವು ನುಡಿದಂತೆ ನಡೆದಿದ್ದೇವೆ ಅಂತಾರೆ. ನಡೆದಿದ್ದೇವೆ ಅಂತಂದರೆ ಈಗ ಲೇಡೀಸ್ಗೆ ಏನು ಉಚಿತ ಯೋಜನೆ ಬಸ್ ಅಂತ ಕೊಟ್ಟಿದ್ದಾರೆ, ಉಚಿತ ಬಸ್ ಅಂತ ಯೋಜನೆ ಕೊಟ್ಟಿದ್ದಾರೆ, ಡೋರ್ಗಳೆಲ್ಲ ಕಿತ್ತಾಕಿದ್ದಾರೆ. ಅರ್ಥ ಆಯ್ತಾ? ಯಾವತ್ತೂ ಈ ರೀತಿ ನಡೆದಿರಲಿಲ್ಲ ಕಾಂಗ್ರೆಸ್ ಇದರಲ್ಲಿ, BJP ಇದರಲ್ಲೂ ನಡೆದಿರಲಿಲ್ಲ. ಇವರು ಉಚಿತ ಕೊಟ್ಟು ಗಂಡಸರೇ ಹತ್ತೋದೇ ಕಷ್ಟ ಆಗಿದೆ ಬಸ್ಸಲ್ಲಿ. ಓಕೆ, ನೀವು ನೋಡ್ದಂಗೆ ಪಾಂಡವಪುರದಲ್ಲಿ ಯಾವ ಸ್ಟ್ರಾಂಗ್ ಇರೋದು? ಈಗ ಪಾಂಡವಪುರದಲ್ಲಿ JDS ಪಕ್ಕ ಈ ಸಲ ಮಂಡ್ಯದಲ್ಲಿ ಅವರೇ ಬರ್ತಾರೆ ಅಂತೀರಾ? ಬರ್ತಾರೆ. ಕುಮಾರಣ್ಣ ಬಂದವ್ರು ಏನಂತೀರಾ ಈ ಸಲ ಎಲೆಕ್ಷನ್ಗೆ ಮಂಡ್ಯಗೆ? ಬರಲಿ, ಒಳ್ಳೇದು. ತೇಜ್ ಅವರೇ, ಹೆಂಗ್ ನಡೀತಾ ಇದೆ ಪಾಂಡವಪುರದಲ್ಲಿ ಮೊದಲನೇದಾಗಿ ಎಲೆಕ್ಷನ್ದು ಒಂದು ಹವಾ? ಸರ್ ಯಾರು ಜಾಸ್ತಿ, JDS ಕಾಂಗ್ರೆಸ್? ಸರ್ JDS ಇದೆ, ಎರಡೂ ಇದೆ, ಪರವಾಗಿಲ್ಲ ಮಾಡ್ತಾ ಇದೆ. ನೋಡೋಣ ಹೆಂಗೆ ಅನ್ನೋದ ಗೊತ್ತಾಗುತ್ತೆ. ಏನು ನೋಡೋಣ ಅಂದ್ರೆ ಏನು ನೋಡೋಣ? ಈ ಕಡೆ ತನಕ ಏನು ಎಕ್ಸ್ಪೆಕ್ಟೇಷನ್ ನಿಮ್ಮದು? ಏನು ಹೇಳ್ಬಿಡಿ ಅತ್ತಗೆ. ಏನಿಲ್ಲ ಸರ್, ಒಳ್ಳೇದಾಗಬೇಕು, ಜನಕ್ಕೆಲ್ಲ ರೈತರಿಗೆಲ್ಲ ಅನುಕೂಲ ಆಗಬೇಕು, ಆ ಥರ ಮಾಡಬೇಕು. ಈ ಥರ 2,000 ಕೊಟ್ಬಿಟ್ಟು ಹಿಂದ್ಗುಟ್ಟೆ ಗಂಡಸ್ರು ತಗೋ 4-5 ಕೆತ್ಕೊಳ್ಳೋದಲ್ಲ. ಕಾಂಗ್ರೆಸ್ ಆ ಸರ್ಕಾರ ಬೇಡ ನಮಗೆ. ಅದು ಸರ್ ಎಲ್ಲಕ್ಕೂ ಅನುಕೂಲ ಆಗಬೇಕು. ರೈತರದ್ದು ಮೇನ್ ನಮ್ಮ ಏರಿಯಾ. ಈಗ ರೈತರಿಗೆ ನೀರಿಲ್ಲ, ಬೋರ್ವೆಲ್ ನೀರಿಲ್ಲ, ಕಾವಲೆ ನೀರು ಬೇರೆ ಕೆಲಸ ಮಾಡ್ತಿದ್ದಾರೆ, ಅದು ಪ್ರಾಬ್ಲಮ್ ಆಗುತ್ತವೆ. ಅದಕ್ಕೋಸ್ಕರ ಹೇಳ್ತಾ ಇರೋದು ರೈತರಿಗೆ ಅನುಕೂಲ ಥರನೇ ಮಾಡಬೇಕು ಏನೇ ಆದ್ರೂ. ಮಂಡ್ಯ ಲೋಕಸಭಾ ಚುನಾವಣೆ ಅಖಾಡಕ್ಕೆ ಕುಮಾರಣ್ಣ ಬಂದವ್ರೆ, ಸ್ಟಾರ್ ಚಂದ್ರ ಅವರೇ, ಯಾರು ಗೆಲ್ತಾರೆ? ನೋಡೋಣ, ಕುಮಾರಣ್ಣನವರೇ ಯಾವ ಇದೆ ನೋಡ್ಬೇಕು. ಕುಮಾರಣ್ಣನವರೇ ಮಾತಾಡ್ರಿ. ದೇಶಕ್ಕೆ ಓಡಾಡ್ತವ್ರೆ, ಕಾವೇರಿಗಾಗಿ ಕುಮಾರಣ್ಣ ಹುಟ್ಟಿದ್ದಾರೆ. ಈ ಎಲೆಕ್ಷನ್ ಬಂದಿದೆ, ಮಂಡ್ಯ ಒಂದು ಅಖಾಡದಲ್ಲಿ ಕುಮಾರಸ್ವಾಮಿ ಇದ್ದಾರೆ, ಈ ಸಲ ಸ್ಟಾರ್ ಚಂದ್ರ ಎದುರುಗಡೆ ಇದ್ದಾರೆ. ಯಾರನ್ನು ಗೆಲ್ಲಿಸ್ತಾರೆ? ಕುಮಾರಣ್ಣ ಗೆಲ್ಬೇಕು. ಕುಮಾರಣ್ಣ ಯಾಕೆ? ಅಲ್ಲಿ ಮೋದಿ ಪ್ರಧಾನಮಂತ್ರಿ ಆಗಬೇಕು. ಅಲ್ಲಿ ಮೋದಿ ಇರ್ಬೇಕು, ಇಲ್ಲಿ ಕುಮಾರಣ್ಣ ಇರ್ಬೇಕಾ? ಏನು ಅಭಿವೃದ್ಧಿ ಆಗುತ್ತೆ ಮಂಡ್ಯ ಕುಮಾರಣ್ಣ ಬಂದ್ರೆ? ಆಗದ ಮದ್ದೆಲ್ಲ ಮಾಡೋದು ಹೇಳಿ. ಈಗ ಮಂಡ್ಯ ಎಲೆಕ್ಷನ್ ಮೊದಲನೇದಾಗಿ ರಂಗೇರ್ತಾ ಇದೆ. ಕುಮಾರಣ್ಣವರು ಈಗ ಮಂಡ್ಯ ಲೋಕಸಭೆ ಚುನಾವಣೆಯಿಂದ ನಿಲ್ತಾ ಇದ್ದಾರೆ ಮಂಡ್ಯದಿಂದ. ಎದುರುಗಡೆ ಸ್ಟಾರ್ ಚಂದ್ರ ಇದ್ದಾರೆ ಕಾಂಗ್ರೆಸ್ ಇಂದ. ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ? ಕುಮಾರಸ್ವಾಮಿ ಗೆಲ್ತಾರೆ. ಕುಮಾರಸ್ವಾಮಿ ಅವ್ರು ಗೆಲ್ತಾರೆ ಅಂತ ನನಗಿಷ್ಟ. ಯಾಕೆ ಅಂತ ಅಂದರೆ ರೈತರ ಅರ್ಥಗರ್ಭಿತವಾಗಿ ತಿಳ್ಕೊಂಡಿರೋ ವ್ಯಕ್ತಿ. ಒಂದು ಕಾಲದಲ್ಲಿ ಅವರು ರೈತರಿಗೆಲ್ಲ ಸಾಲ ಮನ್ನಾ ಮಾಡಿದರು. ಈಗಲೂ ಕೂಡ ಜನಸೇವೆ ಮಾಡ್ತಾರೆ ಅಂತ ನನಗೊಂದು. ನಿಮ್ಮ ಹೆಸರು ಮೇಡಮ್? ಶಶಿಕಲಾ ಸರ್. ಹೇಗನ್ಸುತ್ತೆ ಎಲೆಕ್ಷನ್ ಈ ಸಲ ಮಂಡ್ಯ? ಅಂದರೆ ರೈತರಿಗಾಗಿ ಯಾರು ಹೋರಾಟ ಚೆನ್ನಾಗಿ ಮಾಡ್ತಾರೆ ಅವ್ರಿಗಾಗಿ ನಾವು ಹೆಲ್ಪ್ ಮಾಡ್ತೀವಿ ಸರ್. ಎಲ್ಲರೂ ಹೇಳ್ತಾರಪ್ಪ, ನಾವು ರೈತರ ಪರ, ನಾವು ಹೇಳ್ತಾರೆ ಸರ್, ನಮಗೆ ಗೊತ್ತಾಗುತ್ತಲ್ವಾ ಯಾರು ಮಾಡ್ತಾರೆ ಅಂತ. ಹೆಂಗ್ ಕಂಡುಹಿಡಿತೀರ? ಹೆಂಗ್ ಕಂಡುಹಿಡಿತಾರೆ ನೋಡ್ತೀವಲ್ಲ ಸರ್, TV ನೋಡ್ತೀವಿ, ಎಲ್ಲ ಹೇಳ್ತಾರೆ. ಜನಗಳ ಬಗ್ಗೆ ಎಲ್ಲ ಗೊತ್ತಾಗುತ್ತಲ್ವಾ, ಹೇಳ್ತಿರ್ತಾರೆ. ನಮ್ದು ಹೋಟ್ಲಲ್ವಾ, ಪೈಲಟ್ ಸರ್ಕಲ್ ಅಲ್ವಾ, ಗೊತ್ತಾಗುತ್ತಲ್ವಾ. ಮಂಡ್ಯ ಜನ ಏನು ನೋಡಿ ವೋಟ್ ಹಾಕ್ತಾರೆ ಅಂತ ಹೇಳ್ತೀರಾ? ವ್ಯಕ್ತಿ ನೋಡೋ, ಜಾತಿ ನೋಡೋ, ಅಥವಾ ಅವ್ರ ಕೆಲಸ ನೋಡೋ? ಅದು ನನಗೆ ಗೊತ್ತಿಲ್ಲ. ನನ್ನ ಅನಿಸಿಕೆ ಪ್ರಕಾರ ರೈತರಿಗೆ ಯಾರು ಹೆಲ್ಪ್ ಮಾಡ್ತಾರೆ, ಕುಮಾರಣ್ಣ ಗ್ಯಾರಂಟಿ ಗೆಲ್ತಾರೆ. ಅದಕ್ಕೆ ದರ್ಶನ್ ಬ್ಲ್ಯಾಕ್ ಸೂಟ್ ಆಗಿರ್ಬೇಕು ಅವ್ರ ಕಡೆಯಿಂದ ಈ ಒಂದು ಕಿರಿಕಾಣಿ ಕೊಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಮ್ಮ ಜೊತೆ ಮಾತಾಡೋದಕ್ಕೆ. ಎಲೆಕ್ಷನ್ ಹೆಂಗ್ ನಡೀತಾ ಇದೆ ಈ ಕಡೆ ಎಲ್ಲ? ಎಲೆಕ್ಷನ್ ನಡೀತಾ ಇದೆಯಲ್ಲ, ಈ ಸಲ ಕುಮಾರಣ್ಣ ಅವ್ರು ಬಂದವ್ರೆ, ಮಂಡ್ಯದಲ್ಲಿ ನಿಂತ್ಕೊಂಡವ್ರೆ. ಅವ್ರಿಗೆ ಹೌದಾ? ಯಾಕೆ ಅವ್ರಿಗೆ? ಅಂದರೆ ರೈತರ ಬಗ್ಗೆ ಆಗಲಿ, ಇದು ಮಾನವೀಯತೆ ಬಗ್ಗೆ ಆಗಲಿ, ಪ್ರತಿಯೊಂದಕ್ಕೂ ಅವರು ನಮಗೆ ಪಾಲಿಸ್ತಾರೆ. ಮಂಡ್ಯ ಜಿಲ್ಲೆ ಅಂದರೆ ಅವರು ಹೆಸರು. ಕಾಂಗ್ರೆಸ್ ಅವರು ಹೇಳ್ತಾರಪ್ಪ, ಜನಗಳ ಪರವಾಗಿದ್ದೀವಿ, ಫ್ರೀ ಬಸ್ ಕೊಟ್ಟಿದ್ದೀವಿ. ಎಲ್ಲ ರೀತಿಯೂ ಹೆಣ್ಮಕ್ಳಿಗೆ ಕೊಟ್ಟಿರೋದು, ಗಂಡು ಮಕ್ಳಿಗೆ ಏನೂ ಕೊಟ್ಟಿಲ್ಲ. ಅದಂತೂ ಪ್ರಾಬ್ಲಮ್ ಏನಿಲ್ಲ, ಎಲ್ಲ ಮಾಡ್ತಾ ಇದ್ದಾರೆ. ಆದ್ರೂ ನಮ್ಮ ಕುಮಾರಣ್ಣ ಬರ್ಬೇಕು. ನಮ್ಮ ತಣ್ಣಗೆ ಚರ್ಚೆಗಳು ಜೋರಾಗಿ ನಡೀತಾ ಇದೆ ರಾಜಕೀಯದ್ದು. ಯಾವ ರಾಜಕಾರಣ ಇಲ್ಲ,
ಕಣಿಗಳು. ಅಯ್ಯಯ್ಯೋ ಯಾಕೆ ಸರ್ ಹಿಂಗನ್ಬಿಟ್ರಿ? ಇನ್ನೇನ್ರಿ ಮಾಡಿರಿ, ಅವ್ರವ್ರ ಭಂಗ ಮಾಡಿಕೆ ಅವ್ರ ಅಪ್ಪ ಅವ್ರ ಮಕ್ಕಳು ನೋಡ್ರಿ ಲೋಕಸಭೆಯಲ್ಲಿ ಎಷ್ಟು ಜನ ಅವ್ರೆ, ಎಲ್ಲ ಅವ್ರ ಸಂಬಂಧಿಕರು ನಿಂತಿರೋ ನನ್ನ ಮಕ್ಕಳು. ಹೊಸಬ್ರು ಯಾರು ರಾಜಕಾರಣ ಯಾರಿದ್ದಾರೆ? ರಾಜಕಾರಣ ಇರೋದೆಲ್ಲಿ ಹಳ್ಳಿಲಿ. ನಾನು JDS, ಅವ್ನು ಕಾಂಗ್ರೆಸ್ಸು, ಅವನು BJP, ರೈತ ಸಂಘ ಅಂತ ಹೇಳ್ತಾರೆ. ಅಲ್ಲಿ ರಾಜಕಾರಣ ದುಡ್ಡು ಮಾಡೋ ರಾಜಕಾರಣ ಇವರು. ಯಾಕೆ ಅವ್ರ ಕುಟುಂಬಕ್ಕೆ ಅಲ್ಲಲ್ಲೇ ಯಾಕೆ ಕೊಡ್ತಾರೆ ಅವರು? ಅದೇ ಏನು ಅವ್ರ ಅಪ್ನಾಸ್ತಿ ಅದು? ಅವ್ರ ಅಪ್ನಾಸ್ತಿ ಏನ್ರಿ ಅದು? ಹೇಳ್ರಿ, ಅವ್ರ ಅಪ್ನಾಸ್ತಿ ಆದ್ರೆ ಒಪ್ಕರ. ರಾಜಕಾರಣ ಯಾರು ದುಡ್ದಿರ್ತಾರೆ ಪಕ್ಷಕ್ಕೆ, ನಿಯತ ಯಾವನ್ ಇರ್ತಾನೆ ಅವನಿಗೆ ರಾಜಕಾರಣ. ಸರ್ ಮಂಡ್ಯದಲ್ಲಿ ಈಗ 27 ಕ್ಷೇತ್ರ ಒಂದ್ ಕಡೆ ಇಟ್ರೆ ಇನ್ನೊಂದು ತೂಕ ಮಂಡ್ಯ ಬರ್ತದೆ. ಹೈ ವೋಲ್ಟೇಜು ಕುಮಾರಣ್ಣ ವರ್ಸಸ್ ಸ್ಟಾರ್ ಚಂದ್ರು ಅಂತ ಹೇಳ್ತಾರೆ. ಯಾರು ಗೆಲ್ಬೋದು ನಿಮ್ಗೆ? ಕುಮಾರಣ್ಣಗೆ ಹೇಳೋದು. ಸ್ಟಾರ್ ಚಂದ್ರು ಈಗ ಕಾಂಟ್ಯಾಕ್ಟ್ ಮಾಡ್ಕೊ ಬಂದವನೆ, ಈಗ ದುಡ್ಡು ಮಾಡಿಕ್ ಬಂದವನೆ. ಬಿಸ್ನೆಸ್ ಮಾಡಿಬಿಟ್ರೆ ರಾಜಕಾರಣ ಏನ್ರಿ ಗೊತ್ತ ಅವನಿಗೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.